ಇನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಬೆದರಿಕೆ ಹಿನ್ನೆಲೆ ಭದ್ರತೆಯನ್ನು ಹೆಚ್ಚಳ ಮಾಡಲಾಗಿದೆ. ಪ್ರಿಯಾಂಕ್ ಖರ್ಗೆಗೆ ಬೆಂಗಾವಲು ಪಡೆಯನ್ನ ಸರ್ಕಾರ ಕೊಟ್ಟಿದೆ. ಗುಪ್ತಚರ ಇಲಾಖೆ ಮಾಹಿತಿ ಕೊಟ್ಟಿದ್ದು, ಅದರಂತೆ ಬೆಂಗಾವಲು ವಾಹನ ಕೊಡಲಾಗಿದೆ. ಇವತ್ತಿನಿಂದ ಎಸ್ಕಾರ್ಟ್ ಕೊಡಲಿದೆ ಗೃಹ ಇಲಾಖೆ. ಬೆದರಿಕೆ ಇದೆ. ಈ ಸಂಬಂಧ ಡಿಜಿಗೆ ದೂರು ಕೂಡ ಕೊಟ್ಟಿದ್ರು ಪ್ರಿಯಾಂಕ್ ಖರ್ಗೆ. ವಿಡಿಯೋ ಮೂಲಕವೂ ಕೂಡ ಅವಾಚ್ಯಗಳಿಂದ ಶಬ್ದಗಳಿಂದ ಒಬ್ಬ ನೆನೆಸಿದ್ದ ಆತನನ್ನ ವಶಕ್ಕೂ ಕೂಡ ಪಡೆಯಲಾಗಿತ್ತು. ಮುಂದುವರೆದಂತೆ ಬೆದರಿಕೆ ಇರುವಂತಹ ಹಿನ್ನೆಲೆಯಲ್ಲಿ ಈಗ ಅವರಿಗೆ ವಿಶೇಷ ಭದ್ರತಾ ವ್ಯವಸ್ಥೆ, ಗುಪ್ತಚರ ಇಲಾಖೆಯ ಮಾಹಿತಿಯಂತೆ ಬೆಂಗಾವಲು ಪಡೆಯನ್ನ ಸರ್ಕಾರ ನೀಡಿದೆ. ಬೆಂಗಾವಲು ವಾಹನ ಇವತ್ತಿನಿಂದ ಎಸ್ಕಾರ್ಟ್ ಕೊಡ್ತಾ ಇದೆ ಗೃಹ ಇಲಾಖೆ. ಈ ಹಿಂದೆ ಪ್ರಿಯಾಂಕ್ ಖರ್ಗೆ ದೂರು ಕೂಡ ನೀಡಿದ್ರು. ಅದರ ಬೆನ್ನಲ್ಲೇ ಅವರಿಗೆ ಭದ್ರತೆಯನ್ನು ಹೆಚ್ಚಳ ಮಾಡಲಾಗಿದೆ. ಅವರ ನಿವಾಸಕ್ಕೆ ಹೆಚ್ಚಿನ ಭದ್ರತೆಯನ್ನು ಕೊಡಲಾಗಿತ್ತು. ಈಗ ಎಸ್ಕಾರ್ಟ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಆರ್ಎಸ್ಎಸ್ ವಿರುದ್ಧ ಕಿಡಿಕಾರಿದ್ರು ಪ್ರಿಯಾಂಕ್ ಖರ್ಗೆ. ನಿರಂತರವಾಗಿ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಅದರ ಜೊತೆಗೆ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ನಿರ್ಬಂಧ ಹೇರಬೇಕು ಅಂತ ಮುಖ್ಯಮಂತ್ರಿಗಳಿಗೂ ಕೂಡ ಪತ್ರ ಬರೆದಿದ್ರು. ಅದರ ಬೆನ್ನಲ್ಲೇ ಸರ್ಕಾರದಿಂದ ಒಂದು ಮಹತ್ವದ ನಿರ್ಧಾರ ಕೂಡ ಆಗಿತ್ತು. ಯಾವುದೇ ಖಾಸಗಿ ಸಂಘ ಸಂಸ್ಥೆಗಳು ಸರ್ಕಾರಿ ಜಾಗದಲ್ಲಿ ಯಾವುದೇ ಚಟುವಟಿಕೆಗಳು ನಡೆಸಬೇಕಾದ್ರೆ ಪೂರ್ವಾನುಮತಿ ಇರಬೇಕು ಅನ್ನುವಂಥದ್ದು, ಇದು ಕೂಡ ಸಹಜವಾಗಿ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಮನೆ ಆರ್ಎಸ್ಎಸ್ ಪಥಸಂಚಲನಕ್ಕೂ ಕೂಡ ಅನುಮತಿ ಸಿಕ್ಕಿರಲಿಲ್ಲ, ಬ್ರೇಕ್ ಹಾಕಲಾಗಿತ್ತು, ಕೋರ್ಟ್ ಮೆಟ್ಟಿಲು ಇತ್ತು ಆ ಪ್ರಕರಣ. ಇದೆಲ್ಲ ಘಟನೆಗಳು ನಡೀತಾ ಇರುವಂತಹ ಬೆನ್ನಲ್ಲೇ ತಮಗೆ ಬೆದರಿಕೆ ಇದೆ ಅಂತ ಹೇಳಿ ಅವರೇನು ದೂರು ಕೊಟ್ಟಿದ್ರು, ಅದಕ್ಕೆ ಪ್ರತಿಯಾಗಿ ಅವರಿಗೆ ಎಸ್ಕಾರ್ಟ್ ವ್ಯವಸ್ಥೆ.